ನಮಸ್ಕಾರ ಸಾ. ಓ, ಯಾರೋ ಹೊಸ್ದಾಗಿ ಬಂದಿರಂಗ ಇದಾರಲ್ಲ ಪೊಲೀಸ್ ಅಪ್ಪನವರು. ಸಾ, ನಮಸ್ಕಾರ ಸಾ. ನಮಸ್ಕಾರ. ನಮ್ಮ ಕಡೆಯಿಂದ ಏನಾಗಬೇಕಿತ್ತು? ಓ, ಏನಪ್ಪ ಹಿಂಗೆ ಮಾತಾಡ್ತಾರೆ ಇವರು, ಆಕಾಶವಾಣಿಯವ್ರು ಮಾತಾಡ್ದಂಗೆ. ಇರಲಿ ಬಿಡು. ಏನು ಸಾ, ಇನ್ಸ್ಪೆಕ್ಟ್ರ್ ಇಲ್ವೇ? ಎಲ್ಗೋ ಇವ್ರು ಇನ್ಸ್ಪೆಕ್ಟ್ರು? ನಾವು ಅವ್ರ ತಯ್ಯ ಮಾತಾಡ್ಬೇಕಾಗಿತ್ತು. ಏನೋ ಒಂಚೂರು ಸೀರಿಯಸ್ ಸಮಸ್ಯೆ ಇತ್ತು, ನಾವು ಅವ್ರ ತಯ್ಯ ಮಾತಾಡಬೇಕಾಗಿತ್ತು. ಹಾಂ, ಕ್ಷಮಿಸಿ, ನೀವು ಮದ್ಯಪಾನ ಮಾಡಿ ಆರಕ್ಷಕ ಠಾಣೆಗೆ ಆಗಮಿಸಿದ್ದೀರಿ. ಮುಂದಿನ ಬಾರಿ ಆರಕ್ಷಕ ಠಾಣೆಗೆ ಆಗಮಿಸುವ ಮುನ್ನ ಮದ್ಯಪಾನ ಸೇವಿಸಿದಂತೆ ಆಗಮಿಸಿದರೆ ಉತ್ತಮ. ಮೇಲಧಿಕಾರಿಗಳು ಕರ್ತವ್ಯದ ನಿಮಿತ್ತ ಹೊರಗಡೆ ಹೋಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಕ್ಷಕ ಠಾಣೆಗೆ ಆಗಮಿಸುತ್ತಿದ್ದಾರೆ. ದಯವಿಟ್ಟು ಕುಳಿತುಕೊಳ್ಳಿ. ಲೇ ಸೇನಾ, ಇದೇನ್ಲ ಈ ಅಪ್ಪ ಹಿಂಗೆ ಮಾತಾಡ್ತಾನೆ ಕನ್ನಡನ? ಹಾಂ, ಈ ಪೊಲೀಸ್ ಅಪ್ಪನವರು ಬೋಲ್ ಚಂದಕ್ಕೆ ಮಾತಾಡ್ತಾರೆ ಕಣೋ ಕನ್ನಡನ. ಈ ಅಪ್ಪನ ನೋಡ್ತಾ ಇದ್ರೆ ಯಾವುದೋ ಪೇಪರ್ ನೋಡ್ದಂಗೆ ಆಕೈತಿ, ಪುಸ್ತಕನೇ ನೋಡ್ದಂಗೆ ಆಕೈತಿ. ಹ್ಞೂ, ಎಷ್ಟು ಸ್ಪಷ್ಟವಾಗಿ ಒಂದೊಂದು ಅಕ್ಷರ ಬಿಡಿಸಿ ಬಿಡಿಸಿ ಹೇಳ್ತಾನೆಲ್ಲೋ. ಅಬ್ಬಬ್ಬ, ಮಾತಾಡಿರಿ, ಹಿಂಗೆ ಕನ್ನಡ ಮಾತಾಡ್ಬೇಕಳ್ಳಿ. ನೋಡಿ, ನಿಮ್ಮ ನಡುವೆ ಮಾತಾಡಿಕೊಳ್ಳುವುದಿದ್ದರೆ ದಯವಿಟ್ಟು ಕುಳಿತುಕೊಂಡು ಮಾತನಾಡಿ. ನನ್ನ ಬಗ್ಗೆ ಏನಾದರೂ ಮಾತನಾಡುತ್ತಿದ್ದರೆ ದಯವಿಟ್ಟು ಜೋರಾಗಿ ನನಗೂ ಕೇಳಿಸುವ ರೀತಿಯಲ್ಲಿ ಸ್ಪಷ್ಟವಾಗಿ ಮಾತನಾಡಿ. ಏನಾದರೂ ಹೇಳುವುದಿತ್ತಾ? ಇಲ್ಲ ಸಾ. ನಿಮ್ಮ ಬಗ್ಗೆ ನಾವೇನು ಮಾತಾಡ್ಕೊಂತಿರ್ಲಿಲ್ಲ ಸಾ. ಹಾಂ, ನೀವು ಆರಕ್ಷಕರು, ಪೊಲೀಸ್ ಅಪ್ಪನವರು ನೀವು. ಆದ್ರೂ ನಿಮ್ಮ ಬಾಯಿಗೆ ನಮ್ಮ ಕಸ್ತೂರಿ ಕನ್ನಡನ ಇಷ್ಟು ಸುಲಲಿತವಾಗಿ, ನಿರರ್ಗಳವಾಗಿ, ಆಯಾಸರಹಿತವಾಗಿ ಕೇಳ್ತಾ ಇದ್ರೆ ಆಹಾ ಕರುಣಾನಂದವಾಗ್ತೈತೆ ಸ್ವಾಮಿ. ಅಬ್ಬಬ್ಬಬ್ಬಬ್ಬ, ನಮ್ಮ ಕನ್ನಡ ಕೇಳೋದೇ ಒಂದು ಚಂದ ಪೊಲೀಸ್ ಅಪ್ಪನವ್ರೆ. ಅಲ್ಲ ಸಾ, ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೊಳ್ಬೇಡ್ರಿ. ನೀವು ನವೆಂಬರ್ ತಿಂಗಳಂಗೆ ಮಾತ್ರ ಹಿಂಗೆ ಮಾತಾಡ್ತೀರಾ, ವರ್ಷ ಪೂರ್ತಿ ಹಿಂಗೆ ಮಾತಾಡ್ತೀರಾ ನೀವು? ನೋಡಿ, ಮೊದಲು ನಿಮ್ಮ ಪರಿಚಯ ಮಾಡಿಕೊಳ್ಳಿ. ನಿಮ್ಮ ಹೆಸರೇನು? ಸಾ, ನನ್ನ ಹೆಸರು ಸೀನಪ್ಪ. ಇವರು ನಮ್ಮೂರಿನ ಗೌಡ್ರು, ಸುಳ್ಳಿಂಗೆ ಗೌಡ್ರು. ಆ ಊರಿಂದ ಹೆಂಗಸು ಲಸುಮಕ. ಇವತ್ತಿನ ಕಂಪ್ಲೇಂಟ್ ಕೊಡಕ್ಕೆ ಬಂದಿರೋದು ಆಯಮ್ಮನೇನ. ಸಬ್ ಇನ್ಸ್ಪೆಕ್ಟ್ರು ಬರಲಿ, ಅವ್ರ ತಯ ಮಾತಾಡ್ತೀನಿ ಕಂಪ್ಲೇಂಟ್ ವಿಚಾರನ. ನನ್ನ ಹೆಸರು ಸೀನಪ್ಪ ಸ. ಏನಂದರೆ ಹೊಸ್ದಾಗಿ ಬಂದಿರೋದ್ರಿಂದ ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಇಡೀ ಪೊಲೀಸ್ ಸ್ಟೇಷನ್ಗೆ ಗೊತ್ತೈತೆ ನಾನು ಯಾರು ಅಂತಾನೆ. ಇಲ್ಲಿ ಪೊಲೀಸ್ ಸ್ಟೇಷನ್ನಾಗ ಇರೋ ಹಳ್ಳಿಗಳು, ಗೋಡೆಗಳಿಗೂ ಗೊತ್ತೈತಿ ಹೂ ಈಸ್ ದ ಸೀನಪ್ಪ ಅಂತಾನೆ. ಹಾಂ, ಏನಂದ್ರೆ ನಾನು ಸ್ವಲ್ಪ ಎಣ್ಣೆ ಪಾರ್ಟಿ ಸಹ. ಹಾಂ, ನಾನೇನು ಮುಚ್ಚುಮರ ಏನಿಲ್ಲ ನನ್ನಂತಾಗಿ. ನನಗೆ ಕುಡಿಲಿಲ್ಲ ಅಂದರೆ ಮಾತೇ ಹೊರಡಲ್ಲ. ಬೆಳಿಗ್ಗೆನೆ ಕುಡ್ಕೊಂಬಂದ್ಬಿಡ್ತೀನಿ ನಾನು. ನೀವು ಒಂದು ಮಾತು ಬೈದು ಬಿಡ್ರಿ, ಲೋಪರ್ ನನ್ನ ಮಗನೇ ಅಂತಲ್ಲ, ನನಗೇನು ಬೇಜಾರಿಲ್ಲ ಸಹ. ಕುಡಿಲಿಲ್ಲ ಅಂತಂದರೆ ಒಂಥರ ಕೈ ಕಾಲೆಲ್ಲ ವೈಬ್ರೇಷನ್ ಬಂದ್ಬಿಡ್ತವೆ. ಗಂಡ ಆಗಲ್ಲ, ಯಾರನ್ನ ಉಂಬಕ್ಕಿಕ್ಕಿರು ಉಂಬಕ್ಕಾಗಲ್ಲ, ಹಂಗೆ ನಡುಕ್ತಾವೆ. ಅದಕ್ಕೆ ಬೆಳಿಗ್ಗೆನೆ ಇದೆಲ್ಲ ಇಸ್ಕೆಲ್ಲ ಒಂಚೂರು ಒಯ್ಕೊಂಬಿಟ್ರೆ ಏನೋ ಒಂಥರ ಸಮಾಧಾನ. ಅಷ್ಟೇ, ಇನ್ನೇನಿಲ್ಲ. ಈಗ ಹೇಳಿ ಸರ್, ಏನೋ ಹೇಳೋಕೆ ಬಂದ್ರಿ ನೀವು? ನಾನು ಹಾಳಾದ ನನ್ನ ಮಗ ಯಾತ ಮಾತಾಡ್ತೀನಿ. ಹೇಳ್ರಿ ಸರ್, ನೀವು ಕನ್ನಡ ಮೇಷ್ಟ್ರು ನೀವು ಅಂತಾರ ನಮ್ಗೆ ಇವಾಗ. ಸರ್, ನಿಮ್ಮ ಹೆಸರು ಹೇಳಲಿಲ್ಲ ಏನು ಅಂತಲ್ಲ. ನೋಡಿ ಸೀನಪ್ಪನವರೇ, ಕೆಟ್ಟ ಅಭ್ಯಾಸಗಳು, ಕೆಟ್ಟ ಚಟಗಳು ಮಾನವನ ದೇಹಕ್ಕೆ ಹಾನಿಕರ. ಅದರಲ್ಲೂ ಮದ್ಯಪಾನ ಅಂತಕ್ಕಂಥದ್ದು ಹಾನಿಕರ. ದಯವಿಟ್ಟು ಅದನ್ನು ತ್ಯಜಿಸಿ ದಿನದಿಂದ ದಿನಕ್ಕೆ ಕಡಿಮೆ ಮಾಡಿಕೊಂಡು ಬನ್ನಿ. ನಿಮ್ಮ ಆರೋಗ್ಯನ ಸುಧಾರಿಸುತ್ತೆ. ನೀವು ಇಷ್ಟು ಸ್ಪಷ್ಟವಾಗಿ ಕನ್ನಡವನ್ನು ನೀವು ಮಾತಾಡ್ತೀರಿ. ನವೆಂಬರ್ ತಿಂಗಳಲ್ಲಿ ಕನ್ನಡ ಮಾತಾಡೋದು ಅಂತಲ್ಲ, ವರ್ಷದ 12 ತಿಂಗಳಲ್ಲೂ ಕೂಡ ನಾನು ಕನ್ನಡ ಇದೇ ರೀತಿ ಮಾತಾಡ್ತೇನೆ. ನನಗೆ ಕನ್ನಡ ಎಂದರೆ ಬಹಳ ಇಷ್ಟ. ಯಾಕಂದರೆ ಬೇರೆ ಭಾಷೆ, ಪರಭಾಷೆ ವ್ಯಾಮೋಹಕ್ಕಿಂತ ಕನ್ನಡದ ಮೇಲಿನ ಅಭಿಮಾನ ನನಗೆ ಹೆಚ್ಚು. ಆದ್ದರಿಂದ ನಾನು ನನಗೆ ಸಾಧ್ಯವಾದಷ್ಟು, ನನಗೆ ತಿಳಿದಷ್ಟು ಕನ್ನಡ ಪದಗಳನ್ನೇ ಬಳಸುತ್ತೇನೆ ಎಂದು ನನ್ನ ಮನಸ್ಸಿಗೆ ನಾನು ಪ್ರತಿಜ್ಞೆ ಮಾಡ್ಕೊಂಡಿದ್ದೇನೆ. ದಯವಿಟ್ಟು ಕನ್ನಡಿಗರು ಪ್ರತಿಯೊಬ್ಬರೂ ಕೂಡ ಕನ್ನಡವನ್ನು ಇದೇ ರೀತಿ ಬಳಸಿದರೆ ಉತ್ತಮ. ಪ್ರತಿಯೊಂದು ಪದಗಳನ್ನು ನಾವು ಕನ್ನಡದಲ್ಲೇ ಬಳಸಬೇಕು. ಅನಿವಾರ್ಯವಾಗಿ ಆಂಗ್ಲ ಪದಗಳನ್ನು ಬಳಸುವುದು ತಪ್ಪಲ್ಲ. ಆದರೆ ಆಂಗ್ಲ ಭಾಷೆಗೆ ವ್ಯಾಮೋಹಕ್ಕೆ ಒಳಗಾಗಿ ನಾವು
ಆಂಗ್ಲರ ಅನುಯಾಯಿಗಳಾಗಿ ಆಂಗ್ಲ ಭಾಷೆಯನ್ನೇ ಅನಿವಾರ್ಯವಾಗಿ ಬಳಸಿಕೊಂಡು ಹೋಗುವುದು ತಪ್ಪು. ಕನ್ನಡದು ನಮ್ಮ ಆಡಳಿತ ಭಾಷೆ, ಕನ್ನಡದಲ್ಲೇ ವ್ಯವಹರಿಸಬೇಕು, ಕನ್ನಡದಲ್ಲೇ ಮಾತನಾಡಬೇಕು ಎನ್ನುವುದು ನನ್ನ ವಾದ. ಅಬಾಬಾಬಾಬಾಬಾ ಸಾ ನಿಮ್ಮ ಮಾತು ಕೇಳ್ತಾ ಇದ್ರೆ ಡಿ ಚಂದನ ಒಂದು ನ್ಯೂಸ್ ಕೇಳ್ದಂಗೆ ಆಗ್ತೈತೆ ಸಾ. ಏನು ಮಾತಾಡ್ತೀರಾ, ಏನು ಕತೆ? ಅಲ್ಲ ಸಾ, ನೀವು ಎಲ್ಲ ಕನ್ನಡ ಮೇಷ್ಟ್ರ ಆಗ್ಬೇಕಾಗಿತ್ತು. ಕವನ ಕವಿತೆ ಬರ್ಕೊಂಡು ಕಾದಂಬರಿ ಸಣ್ಣ ಕಥೆಗಳನ್ನೆಲ್ಲ ಬರ್ಕೊಂಡು ಮೇಷ್ಟ್ರಾಗಿ ಹುಡುಗರಿಗೆಲ್ಲ ಪಾಠ ಮಾಡಿದ್ರಿ ಚೆನ್ನಾಗಿತ್ತು ಸ. ಆದರೆ ನೀವ್ಯಾಕೆ ಪೊಲೀಸ್ನವ್ರು ಆಗಕ್ಕೆ ಹೋದ್ರಿ? ಪೊಲೀಸ್ ಯಾಕೆ ಆಗಕ್ಕೆ ಹೋದ್ರಿ ಹೇಳ್ರಿ ನೀವು? ಓ, ನಮ್ಮ ಜನರ ಭಾವನೆಗಳೇ ಹಾಗೆ ಸೀನಪ್ಪನವರೇ. ಉತ್ತಮವಾಗಿ ಸುಲಲಿತವಾಗಿ ಚಂದವಾಗಿ ಕನ್ನಡವನ್ನು ಮಾತನಾಡಿದರೆ ನೀನು ಕನ್ನಡದ ಶಿಕ್ಷಕನಾಗಬೇಕು, ಉತ್ತಮವಾಗಿರುತ್ತೆ ಎನ್ನುತ್ತಾರೆ. ದೇಹವನ್ನು ಸದೃಢವಾಗಿ ಕಾಯ್ದುಕೊಂಡರೆ ನೀವು ಆರಕ್ಷಕರಾಗಬೇಕು ಎನ್ನುತ್ತಾರೆ. ಹೀಗೆ ಅವರ ದೇಹವಾಗಲಿ, ಅವರ ಭಾಷೆಯಾಗಲಿ, ಅವರ ನಡವಳಿಕೆಯಾಗಲಿ, ಅದಕ್ಕೂ ವೃತ್ತಿ ಜೀವನಕ್ಕೂ ಬಹಳ ವ್ಯತ್ಯಾಸವಿದೆ. ಉನ್ನತ ಅಧಿಕಾರದಲ್ಲಿರುವ ವ್ಯಕ್ತಿಗಳು ಕವನ, ಕಾವ್ಯ, ಸಾಹಿತ್ಯದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರ್ತಾರೆ. ಹಾಗಂತ ಹೇಳಿ ನಾವು ಅವರ ವೃತ್ತಿ ಜೀವನಕ್ಕೂ ಮತ್ತು ಪ್ರವೃತ್ತಿಗೂ ಭಾಳ ವ್ಯತ್ಯಾಸ ಇದೆ. ಆದ್ದರಿಂದ ಅವರ ಮಾಡುವ ವೃತ್ತಿನೇ ಬೇರೆ, ಇದು ಪ್ರವೃತ್ತಿ. ಅರ್ಥವಾಯಿತಾ? ಇದು ನನ್ನ ಉದ್ದೇಶ. ಅವರವರ ಭಾವಕ್ಕೆ ಬಿಟ್ಟಿದ್ದು. ಈಗ ನಾವು ಮಾಡುವ ಕೆಲಸ ಬೇರೆ, ಆದರೆ ಕವನ, ಲೇಖನ, ಕಲೆ, ಸಾಹಿತ್ಯವನ್ನು ಆರಾಧಿಸಬಾರ್ದು ಅಂತ ಏನಿಲ್ಲವಲ್ಲ. ಲೇ ಸೀನಾ, ಬಿಡ್ಲಾ ಆ ಪೊಲೀಸ್ ಆಫ್ನವ್ರನ್ನ ಯಾಕೆ ತಲೆ ತಿಂಚ ಬಿಡ್ಲಾ ಅತ್ತ? ಅಯ್ಯ ನಿನಗೆ ಯಾರನ್ನ ಮಾತಾಡ ಸಿಕ್ಕಿಬಿಟ್ರೆ ಬೆಲ್ಲ ಸಿಕ್ತಂಗೆ ಕಣೋ. ಇನ್ಸ್ಪೆಕ್ಟ್ರ್ ಯಾವಾಗ ಬರ್ತಾರೆ ಕೇಳಲ್ಲ. ಗೌಡ್ರೆ ಹಂಗಲ್ಲ, ನಾನು ಹೇಳೋದು ಏನಂದರೆ, ಈ ಪೊಲೀಸ್ನರ ಇದಾರಲ್ಲ ಇವರು ಹೆಸರು ಕೇಳಲಿಲ್ಲ, ತಡಿ ಕೇಳ್ಕೊಂಬತ್ತೀನಿ ಹೋಗಿ. ಸಾ, ನೀವು ಇಷ್ಟೆಲ್ಲ ಮಾತಾಡಿರಿ, ನಿಮ್ಮ ಹೆಸರು ಹೇಳಿಲ್ವಲ್ಲ ಸಾ? ಸೀನಪ್ಪ, ನನ್ನ ನಾಮಧೇಯ ನಂಜುಂಡೇಗೌಡ. ಸಾ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡ್ರಿ. ನಾವೆಲ್ಲರೂ ನಿಮ್ಮನ್ನ ಪ್ರೀತಿಯಿಂದನ ಕನ್ನಡದ ನಂಜುಂಡಪ್ಪ ಅಂತೀವಿ ಇವತ್ತಿಂದನ, ಸರಿನಾ? ಬೇಜಾರು ಮಾಡ್ಕೊಬೇಡ್ರಿ ಸಾ. ನೋಡ್ರಿ ಗೌಡ್ರಿ, ಇವತ್ತಿನ ಕಾಲದಾಗೆ ಇಂಥ ಪೊಲೀಸ್ನವ್ರು ಸಿಗೋದು ಭಾಳ ಅಪರೂಪ. ಯಾಕಂದರೆ ಪಾಪ ಅವರು ಕೆಲಸನೇ ಅಂಥದ್ದು ಪೊಲೀಸ್ನವ್ರದ್ದು. ಒಡಿ ಬಡಿ ಒಲ್ಟಾಗ ಮಾತಾಡು, ಹಂಗೆ ಅಂಥ ಮಗನೇ ಇಂಥ ಮಗನೇ ಅಂತ ಬೈತಾರೆ. ಯಾಕೆಂದರೆ ಅವ್ರು ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಅವ್ರ ಕೆಲಸನೇ ಅದು. ಕಳ್ಳರನ್ನ, ಕಾಕರನ್ನ, ಅಪರಾಧಿಗಳನ್ನ ಅವ್ರ ಬಾಯಿ ಬಿಡಿಸ್ಬೇಕಲ್ಲ. ನಾವು ಹೇಳಮ್ಮ ಚಿನ್ನು ಮರಿ, ನೀನೆಲ್ಲ ಕಳ್ತನ ಮಾಡಿದ, ಹೇಳಪ್ಪ ಮುದ್ದು ಮರಿ, ನೀನೇನು ಕೊಲೆ ಮಾಡಿದ್ಯಾ ಅಂತ ಕೇಳಿದರೆ ಯಾವ ಕಳ್ಳನ ಮಗನೂ ಬಾಯಿ ಬಿಡಲ್ಲ. ಏಕ್ ಮಾರ್ ದೋ ತುಕಡ ಅಷ್ಟೇ. ಏನು ಹೇಳ್ರಿ? ಏಕ್ ಮಾರ್ ದೋ ತುಕಡ ಅಂತ ಮಾತಾಡಿದರೆ ಪೊಲೀಸ್ನವ್ರಿಗೆ ಬೆಲೆ ಜಾಸ್ತಿ. ಆದರೆ ಇವರ ನಡುವೆಯಲ್ಲಿ ಕನ್ನಡದ ಸುಲಲಿತವಾಗಿ, ಸ್ಪಷ್ಟವಾಗಿ, ಸುಂದರವಾಗಿ ಮಾತನಾಡುವ ನಮ್ಮ ಕನ್ನಡದ ನಂಜುಂಡಪ್ಪನವರು ನಮಗೆ ಬಹಳ ವಿಶೇಷವಾಗಿ ಕಾಣಿಸ್ತಾರೆ. ಆದರೂ ಗೌಡ್ರೆ, ನಂಬ್ತೀನಿ ಅಂತಲ್ಲ, ಭಾಳ ಒಳ್ಳೆ ವ್ಯಕ್ತಿನ ಇವತ್ತು ನಾವು ಪರಿಚಯ ಮಾಡ್ಕೊಂಡ್ವಿ. ಹೊಸ್ದಾಗಿ ಬಂದವರಂತೆ ಪೊಲೀಸ್ ಸ್ಟೇಷನ್ಗೆ, ನೋಡ್ಬೇಕು ಇವ್ರು ಹೆಂಗೆ ಕೆಲಸ ಮಾಡ್ತಾರೆ ಅಂತಾನ. ಅಲ ಕಲ್ಗಾರ ನನ್ನ ಮಕ್ಕಳ ಸೀನಪ್ಪ ನೀನು. ನೀನೇನು ಈ ಪೊಲೀಸ್ನವ್ರಿಗಿನ್ನೂ ಕಮ್ಮಿ ಮಾತಾಡಲ್ಲ ಬಿಡು. ನೀನು ಚಂದಕ್ಕೆ ಮಾತಾಡ್ಸ ಕನ್ನಡನ. ಮಾತಾಡಬೇಕು ಗೌಡ್ರಿ, ಕನ್ನಡ ಮಾತಾಡಬೇಕು. ಯಾಕೆ ಅಂತಂದರೆ ನಮಗೆ ನಮ್ಮ ಹೆತ್ತ ತಾಯಿ, ನಮ್ಮ ಹುಟ್ಟುತ್ತಲೇ ಕಳಿಸಿರ್ತಕ್ಕಂಥ ಭಾಷೆ ಕನ್ನಡ. ಅಮ್ಮ, ಅಪ್ಪ, ಅಜ್ಜ, ಅಜ್ಜಿ, ಮಾಮ, ಕಾಕ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಕನ್ನಡದಲ್ಲಿರ್ತಕ್ಕಂಥ ಪದಗಳಿಗೆ ಲಕ್ಷಾಂತರ ಪದಗಳಿದ್ದಾವೆ ಗೌಡ್ರಿ. ಹೆಜ್ಜೆ ಹೆಜ್ಜೆಗೂ ಪದಗಳು ಬದಲಾಗ್ತವೆ. 20 ಕಿಲೋಮೀಟ್ರಿಗೆ ಭಾಷಾ ವೈವಿಧ್ಯತೆ ಚೇಂಜ್ ಆಗ್ತಾ ಹೋಗ್ತಿರ್ತೈತೆ ನಮ್ಮ ಕನ್ನಡದಲ್ಲಿ. 20 ಕಿಲೋಮೀಟ್ರಿಗೆ ಒಂದೊಂಥರ ಭಾಷೆ. ಸಿರಾದಾಗ ಮಾತಾಡ್ದಂಗೆ ಕುಣಗಲ್ಲಾಗ ಮಾತಾಡಲ್ಲ,
ಕುಣಗಲ್ಲಂಗೆ ಮಾತಾಡ್ದಂಗೆ ಚಿಕ್ಕನಾಯ್ಕನಳ್ಳಿ ಮಾತಾಡಲ್ಲ, ಚಿಕ್ಕನಾಯ್ಕನಳ್ಳಿ ಮಾತಾಡ್ದಂಗೆ ಪಾವಗಡದಾಗ ಮಾತಾಡಲ್ಲ, ಪಾವಗಡದಾಗ ಮಾತಾಡ್ದಂಗೆ ಕೊಲ್ಟಕೆರೆಯಾಗ ಮಾತಾಡಲ್ಲ. ಏನಾದರೂ ಒಂದು ಚೂರು ಬದಲಾವಣೆ ಇರ್ತೈತೆ ಗೌಡ್ರಿ. ಹಾಂ, ಕನ್ನಡಕ್ಕಿರೋ ತಾಕತ್ತು ಅದೇ ಗೌಡ್ರಿ. ಹಾಂ, ಕನ್ನಡಕ್ಕಿರೋ ತಾಕತ್ತು ಅದು. ನಮ್ಮ ಕನ್ನಡದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ ಗೌಡ್ರಿ. ಎಷ್ಟು? ಒಂದಲ್ಲ ಎರಡಲ್ಲ, 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ. ಕುವೆಂಪು ಬರೆದ ಜಯ ಹೇ ಕರ್ನಾಟಕ ಮಾತೆ ಎಂಬುದು ನಾಡಗೀತೆ ಆಗಿದೆ ಗೌಡ್ರಿ, ನಾಡಗೀತೆ ಆಗಿದೆ. ಹಾಂ, ಕನ್ನಡದ ಕವಿಗಳು ಕುವೆಂಪು, ಬೇಂದ್ರೆ, ಮಾಸ್ತಿ, ಅಡಿಗರು, ಎಷ್ಟು ಜನ, ಪಂಪ, ರನ್ನ, ಪೊನ್ನ, ಕುಮಾರವ್ಯಾಸ, ಅಬ್ಬಬ್ಬಬ್ಬ, ಎಲ್ಲಿಂದ ಎಲ್ಲಿ ಬಂದರು ಕನ್ನಡ ರೋಮಾಂಚನವೇ ಕನ್ನಡ. ಕನ್ನಡದ ಬಗ್ಗೆ ಮಾತಾಡ್ತಾ ಹೋದ್ರೆ ಗೌಡ್ರೆ ದಿನಗಳು ಸಾಕಾಗಲ್ಲ. ಏನಂದ್ರೆ ಲಸ್ಮಕ್ಕ ಬೇಜಾರಾಗ್ತಾಳೆ. ಹೇಗೆ ಹೇಳ್ರಿ? ಕಂಪ್ಲೇಂಟ್ ಕೊಡಕ್ಕೆ ಬಂದ್ಬಿಟ್ಟು ಇಲ್ದಾವೆಲ್ಲ ಮಾತಾಡ್ತಾನೆ ಇವನು ಸೀನಪ್ಪ ಅಂತ ಹೇಳ್ಬಿಟ್ಟು ಲಸ್ಮಕ್ಕನ ಕಣ್ಣೀರು ಹಾಕಿಸ್ಕೊಂಡು ನಾವು ನಿಂತ್ಕೊಂಡಿದ್ದೀವಿ. ಲಸ್ಮಕ್ಕ ನೀನು ತಲೆ ಗಿಡಿಸ್ಬೇಡ ಕಣವ, ಇನ್ಸ್ಪೆಕ್ಟ್ರು ಬತ್ತಲ್ಲನ ನೀನು ಕಂಪ್ಲೇಂಟ್ ಕೊಡ್ತೀವಿ. ಅಲ್ಲಿವರೆಗೂ ಕನ್ನಡ ಮಾತಾಡ್ತೀವಿ, ಕನ್ನಡದ ಬಗ್ಗೆ ಮಾತಾಡ್ತೀವಿ. ಕರ್ನಾಟಕ ಜೈ ಭುವನೇಶ್ವರಿ. ಸೀನಪ್ಪನವರೇ, ಅದ್ಭುತವಾಗಿ ಕನ್ನಡದ ಬಗ್ಗೆ ತಿಳಿದುಕೊಂಡಿದ್ದೀರಿ. ನಿಮ್ಮ ಒಂದು ಜ್ಞಾನಕ್ಕೆ ನನ್ನ ಶಹಾಬಾಷ್ ಗಿರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ನಮ್ಮ ಮೇಲಾಧಿಕಾರಿಗಳು ಬರುತ್ತಾರೆ. ದಯವಿಟ್ಟು ನೀವು ಗೌಡರು ಹಾಗೂ ಲಕ್ಷ್ಮಕ್ಕನವರು ದಯವಿಟ್ಟು ಕುಳಿತುಕೊಳ್ಳಿ. ತಿಳ್ಕೊಬೇಕು ನಮ್ಮಮ್ಮನ ಬಗ್ಗೆ, ನಮ್ಮ ಮನೆ ಬಗ್ಗೆ ನಾವು ಇನ್ಯಾರು ತಿಳ್ಕೊಂತಾರೆ ನವೆಂಬರ್ 1ನೇ ತಾರೀಕು ಬಂತು ಅಂತ ಹೇಳ್ಬಿಟ್ಟು ಜೈ ಕನ್ನಡ ಅಂತ ಹೇಳ್ಬಿಟ್ಟು ಕನ್ನಡ ಬಾವುಟನ ವಾಟ್ಸಪ್ ಸ್ಟೇಟಸ್ನಾಗ ಹಾಕ್ಯಂಬಿಟ್ಟು ಆಮೇಲೆ ನವೆಂಬರ್ 2, 3 ಇನ್ನು ವರ್ಷ 9 ಕಾಲನು ಇಂಗ್ಲೀಷ್ನಾಗೆ ಟಸ್ಸು ಪುಸ್ಸು ಅಂತ ಮಾತಾಡ್ತಾರೆ. ಹಿಂಗಂತೀನಿ ಅಂತಲ್ಲ, ನಾನು ಇಂಗ್ಲೀಷ್ನ ಮಾತಾಡ್ತೀನಿ, ಬೇಜಾರು ಮಾಡ್ಕೋಬೇಡ್ರಿ. ಇಂಗ್ಲೀಷು ಏನೇಳ್ರಿ ನಮಗೆ ಅನಿವಾರ್ಯ ಅಷ್ಟೇ. ಏನಾದರೂ ಯಾರಿಗಾದ್ರೂ ಕಮ್ಯುನಿಕೇಷನ್ ಮಾಡಬೇಕು ಅಂದ್ರೆ ಮಾತ್ರ ಇಂಗ್ಲೀಷ್ ಬೇಕು. ಅದನ್ನು ಬಿಟ್ಟು ಉಸಿರಿನಲ್ಲೂ ಇಂಗ್ಲೀಷ್ ಅಂದ್ಬಿಟ್ರೆ ನನಗಾಗಲ್ಲ. ಹೇಳ್ತೀನಿ, ಇಂಗ್ಲೀಷ್ ಬಳಸೋದು ತಪ್ಪಲ್ಲ, ಆದರೆ ಕನ್ನಡ ಬಳಸಲೇಬೇಕು ನೀವು. ಪ್ರತಿಯೊಂದು ತಾಯಿಯೂ, ಕರ್ನಾಟಕದ ತಾಯಿಯು ತನ್ನ ಮಕ್ಕಳಿಗೆ ಕನ್ನಡದಲ್ಲೇ ಹೇಳ್ಕೊಂಡು ಕೊಡಬೇಕು, ಮಾತು ಕಲಿಸ್ಬೇಕು, ಕನ್ನಡದಲ್ಲೇ ಲಾಲಿ ಆಡಬೇಕು. ಯಾಕಂದರೆ ನಾವು ಈ ಮಣ್ಣಿನಲ್ಲಿ ಹುಟ್ಟಿದ್ದೇವೆ, ತಾಯಿ ಭುವನೇಶ್ವರಿಯ ನೆಲದ ಮೇಲೆ ಓಡಾಡ್ತಿದ್ದೇವೆ. ಆದ್ದರಿಂದ ನವೆಂಬರ್ ತಿಂಗಳು ಮಾತ್ರ ಅಲ್ಲ, ಇಡೀ ವರ್ಷವೂ ಕನ್ನಡ ರಾಜ್ಯೋತ್ಸವವೇ, ಇಡೀ ವರ್ಷವೂ ಕನ್ನಡ ರಾಜ್ಯೋತ್ಸವವೇ. ಜೈ ಕರ್ನಾಟಕ ಮಾತೆ. ಪೊಲೀಸ್ ಅಪ್ಪನವ್ರೆ ಒಂದು ಮಾತು ಹೇಳ್ತೀನಿ, ಇನ್ಸ್ಪೆಕ್ಟ್ರಿಗೆ ಒಂದು ಫೋನ್ ಮಾಡಿ ರಪ್ಪಂ ಬರೋಕೆ ಹೇಳ್ರಿ. ಸೀನಪ್ಪರು ಬಂದೇವ್ರೇನ್ರಿ, ಗೌಡ್ರು ಬಂದೇವ್ರೇನ್ರಿ, ರಪ್ಪಂ ಬರ್ತಾರೆ. ಆಯಿತು, ನೀವು ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ, ನಾನು ಕರೆ ಮಾಡುತ್ತೇನೆ.